ಅಹಂಕಾರದ ಬೆಳ್ಳಿ ಸೇದು ಮತ್ತು ನೀತಿವಂತನ ವಿವೇಕ. ಪೀಠಿಕೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಒಂದು ವಿಶೇಷವಾದ ಸತ್ಯ ಕಥೆಯನ್ನು ನೋಡೋಣ. ಈ ಕಥೆಯು ಕೇವಲ ಒಬ್ಬ ಸಾಹುಕಾರ ಮತ್ತು ಒಬ್ಬ ದಾರಿಕೋರನ ಬಗ್ಗೆ ಅಲ್ಲ. ಇದು ನಮ್ಮ ಒಳಗಿನ ಅಹಂಕಾರ ಮತ್ತು ನೀತಿಯ ನಡುವಿನ ಹೋರಾಟದ ಬಗ್ಗೆ ಇದೆ. ಮನುಷ್ಯ ಎಷ್ಟೇ ಪುಣ್ಯ ಮಾಡಿದರೂ ಅದರಲ್ಲಿ ಅಹಂಕಾರ ಬೆರೆತರೆ ಅದು ಹೇಗೆ ಪಾಪವಾಗಿ ಬದಲಾಗುತ್ತದೆ ಎಂಬುದನ್ನು ಈ ಕಥೆ ಕಲಿಸುತ್ತದೆ. ಕಥೆಯ ಆರಂಭ, ಒಬ್ಬ ದೊಡ್ಡ ಸಾಹುಕಾರ ಇರುತ್ತಾನೆ. ಅವನು ತುಂಬಾ ದಾನ ಧರ್ಮ ಮಾಡುತ್ತಾನೆ. ಆದರೆ ಅವನಿಗೆ ಒಂದು ದೊಡ್ಡ ಕಾಯಿಲೆ ಇರುತ್ತದೆ, ಅದುವೇ ಪ್ರದರ್ಶನ. ಅವನು ಜನರಿಗೆ ಊಟ ಹಾಕುತ್ತಾನೆ, ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡುತ್ತಾನೆ. ಆದರೆ ಅವನ ಅಹಂಕಾರದ ಕಾರಣದಿಂದ ಯಾರೂ ಅವನ ಹತ್ತಿರ ಬರುವುದಿಲ್ಲ. ಆಗ ಅವನು ಯೋಚನೆ ಮಾಡುತ್ತಾನೆ, ಕಾಡಿನ ಹಾದಿಯಲ್ಲಿ ಒಂದು ಬಾವಿಯನ್ನು ತೋಡಿಸುತ್ತಾನೆ. ಸಾಹುಕಾರ ತನ್ನಷ್ಟಕ್ಕೆ ತಾನು ಹೀಗೆ ಅಂದುಕೊಳ್ಳುತ್ತಾನೆ, ನಾನು ಇಷ್ಟು ದೊಡ್ಡ ಬಾವಿ ತೋಡಿಸಿದ್ದೇನೆ, ಆದರೆ ಜನರಿಗೆ ನನ್ನ ಶ್ರೀಮಂತಿಕೆ ತಿಳಿಯುವುದು ಹೇಗೆ? ಇದಕ್ಕೆ ಬರೀ ಕಬ್ಬಿಣದ ಸೇದು ಸಾಲದು. ನಾನು ಇದಕ್ಕೆ ಬೆಳ್ಳಿಯ ಸೇದು, ಸಿಲ್ವರ್ ಬಕೆಟ್ ಮತ್ತು ರೇಷ್ಮೆ ಹಗ್ಗವನ್ನು ಕಟ್ಟುತ್ತೇನೆ. ನೀರು ಕುಡಿಯಲು ಬರುವ ಪ್ರತಿಯೊಬ್ಬರೂ ಈ ಸಾಹುಕಾರ ಎಷ್ಟು ಶ್ರೀಮಂತ ಎಂದು ಕೊಂಡಾಡಬೇಕು. ಸಾಹುಕಾರ ಬಾವಿಗೆ ಬೆಳ್ಳಿಯ ಸೇದು ಕಟ್ಟುತ್ತಾನೆ ಮತ್ತು ಯಾರಾದರೂ ಇದನ್ನು ಹೊಗಳುತ್ತಾರಾ ಎಂದು ನೋಡಲು ಹತ್ತಿರದ ಮರದ ಹಿಂದೆ ಅಡಗಿ ಕುಳಿತುಕೊಳ್ಳುತ್ತಾನೆ. ಸಜ್ಜನನ ಆಗಮನ ಮತ್ತು ಘಟನೆ. ದೂರದಿಂದ ಒಬ್ಬ ಸಜ್ಜನ ಮನುಷ್ಯ ಬರುತ್ತಾನೆ. ಅವನು ತುಂಬಾ ದಣಿದಿರುತ್ತಾನೆ. ಬಾವಿಯನ್ನು ಕಂಡು ಸಂತೋಷ ಪಡುತ್ತಾನೆ. ಅಬ್ಬಾ, ಈ ನಿರ್ಜನ ಕಾಡಿನಲ್ಲಿ ಇಂತಹ ಸುಂದರವಾದ ಬಾವಿ! ಈ ಬಾವಿ ತೋಡಿಸಿದವನಿಗೆ ಪುಣ್ಯ ಲಭಿಸಲಿ. ಎಂತಹ ಅದ್ಭುತವಾದ ಬೆಳ್ಳಿಯ ಸೇದು ಮತ್ತು ರೇಷ್ಮೆ ಹಗ್ಗ ಎಂದು ಉದ್ಗರಿಸುತ್ತಾನೆ. ಅವನು ನೀರು ಕುಡಿದು ತೃಪ್ತನಾಗುತ್ತಾನೆ. ಆದರೆ ನೀರು ಕುಡಿದ ಮೇಲೆ ಅವನ ಮನಸ್ಸಿನಲ್ಲಿ ಒಂದು ಕೆಟ್ಟ ಆಲೋಚನೆ ಬರುತ್ತದೆ. ಇಲ್ಲಿ ಯಾರೂ ಇಲ್ಲ. ಈ ಬೆಳ್ಳಿಯ ಸೇದನ್ನು ನಾನು ತೆಗೆದುಕೊಂಡು ಹೋದರೆ ಯಾರಿಗೆ ತಾನೇ ತಿಳಿಯುತ್ತದೆ? ಇಷ್ಟು ಬೆಲೆ ಬಾಳುವ ವಸ್ತು ಇಲ್ಲಿರುವುದು ವ್ಯರ್ಥ. ಇದನ್ನು ನಾನು ಮನೆಗೆ ಕೊಂಡೊಯ್ಯುತ್ತೇನೆ. ಆ ಸಜ್ಜನ ಮನುಷ್ಯ ಲೋಭಕ್ಕೆ ಒಳಗಾಗಿ ಆ ಬೆಳ್ಳಿಯ ಸೇದನ್ನು ಕದ್ದು ಅಲ್ಲಿಂದ ಹೊರಡುತ್ತಾನೆ. ವಿವೇಕದ ಜಾಗೃತಿ. ಸ್ವಲ್ಪ ದೂರ ಹೋದ ಮೇಲೆ ಆ ಮನುಷ್ಯನಿಗೆ ಒಂದು ದೊಡ್ಡ ಆಘಾತವಾಗುತ್ತದೆ, ಶಾಕ್. ಅವನ ವಿವೇಕ ಜಾಗೃತವಾಗುತ್ತದೆ. ಅವನು ಯೋಚಿಸುತ್ತಾನೆ, ಛೀ, ನಾನು ಏನು ಮಾಡಿದೆ? ನನ್ನ ಜೀವನದಲ್ಲಿ ನಾನು ಎಂದೂ ಕಳ್ಳತನ ಮಾಡಿಲ್ಲ. ಇವತ್ತು ಕೇವಲ ಒಂದು ಬೆಳ್ಳಿಯ ವಸ್ತುವನ್ನು ಕಂಡು ನನ್ನ ಬುದ್ಧಿ ಕೆಟ್ಟಿತೆ. ನಾನು ಆ ಬಾವಿ ತೋಡಿಸಿದವನನ್ನು ಶಪಿಸಬೇಕು, ಏಕೆಂದರೆ ಅವನ ಪ್ರದರ್ಶನದಿಂದಾಗಿ ನನ್ನಂತ ಸಜ್ಜನ ಮನುಷ್ಯ ಇಂದು ಕಳ್ಳನಾಗುವ ಹಂತಕ್ಕೆ ಬಂದೆ. ಅವನು ಮತ್ತೆ ಬಾವಿಯ ಹತ್ತಿರ ಓಡಿ ಬಂದು ಅಳುತ್ತಾ ಕುಳಿತುಕೊಳ್ಳುತ್ತಾನೆ. ಮುಖಾಮುಖಿ ಸಂಭಾಷಣೆ. ಮರದ ಹಿಂದೆ ಅಡಗಿದ್ದ ಸಾಹುಕಾರ ಹೊರಬರುತ್ತಾನೆ. ಅವನಿಗೆ ಆಶ್ಚರ್ಯವಾಗುತ್ತದೆ. ಸಾಹುಕಾರ, ಏನಯ್ಯ, ಮಗುವಿನಂತೆ ಏಕೆ ಅಳುತ್ತಿದ್ದೀಯಾ? ನೀರು ಕುಡಿದು ಹೋಗಿದ್ದವನು ಮತ್ತೆ ಯಾಕೆ ಮರಳಿ ಬಂದೆ? ಏನಾಯಿತು? ಸಜ್ಜನ ಮನುಷ್ಯ ಕೋಪದಿಂದ, ನೋಡು ಸಾಹುಕಾರನೇ, ಈ ಬಾವಿ ತೋಡಿಸಿದವನು ಯಾರು? ಆ ಪಾಪಿ ಎಲ್ಲಿದ್ದಾನೆ ನನಗೆ ತೋರಿಸು. ಅವನ ಬೆಳ್ಳಿಯ ಸೇದಿನಿಂದಾಗಿ ನನ್ನ ಬುದ್ಧಿ ಭ್ರಷ್ಟವಾಯಿತು. ಪುಣ್ಯ ಮಾಡುವುದು ಸಾಧ್ಯವಾಗದಿದ್ದರೆ ಹೋಗಲಿ, ಕನಿಷ್ಠ ಜನರ ಕೈಯಿಂದ ಪಾಪವನ್ನಾದರೂ ಮಾಡಿಸಬೇಡ ಎಂದು ಅವನಿಗೆ ಹೇಳಬೇಕು. ಸಾಹುಕಾರ ಅಹಂಕಾರದಿಂದ, ಆ ಸಾಹುಕಾರ ನಾನೇ, ನಾನು ಪುಣ್ಯ ಮಾಡಿದ್ದೇನೆ. ಸಜ್ಜನ ಮನುಷ್ಯ, ಇದು ಪುಣ್ಯವಲ್ಲ ಸಾಹುಕಾರನೇ, ಇದು ನಿನ್ನ ಅಹಂಕಾರದ ಪ್ರದರ್ಶನ. ನಿನ್ನ ಪಾಪದ ಹಣದಿಂದ ಅಥವಾ ಅಹಂಕಾರದಿಂದ ಮಾಡುವ ಕೆಲಸವು ಒಳ್ಳೆಯ ಮನುಷ್ಯರನ್ನು ಕೆಡಿಸುತ್ತದೆ. ನೀನು ಮೊದಲು ನಿನ್ನ ಮನಸ್ಸನ್ನು ಶುದ್ಧ ಮಾಡಿಕೋ. ಅಂತಿಮ ಬೋಧನೆ. ವೈಜನಾಥ ನಾಗನಾಥ ಭಾಗವತ್ ಅವರ ಸಿದ್ಧಾಂತ. ಸ್ನೇಹಿತರೆ, ಇದರ ಅರ್ಥ ಇಷ್ಟೇ: ಪಾಪದ ಹಣದಿಂದ ನೀವು 1,00,000 ರೂಪಾಯಿ ಕದ್ದು ಅದರಲ್ಲಿ 99,900 ರೂಪಾಯಿ ದಾನ ಮಾಡಿದರೂ ಅದು ಪುಣ್ಯವಾಗುವುದಿಲ್ಲ, ಅದು ಪಾಪವೇ. ಸಂಸಾರದಲ್ಲಿ ನಮ್ಮ ನೀತಿ ಮತ್ತು ನಡತೆ ಸರಿಯಾಗಿದ್ದರೆ ಜಗತ್ತಿನಲ್ಲಿ ಯಾವ ಪ್ರಾಣಿಯೂ ನಮಗೆ ತೊಂದರೆ ಕೊಡುವುದಿಲ್ಲ, ಹಾವು ಕೂಡ ಕಚ್ಚುವುದಿಲ್ಲ. ನಮ್ಮ ಮನೆಯ ಅನ್ನ ಶುದ್ಧವಾಗಿರಬೇಕು. ಬೇರೆಯವರನ್ನು ತಿದ್ದುವ ಮೊದಲು ನಾವು ನಮ್ಮನ್ನು ಸುಧಾರಿಸಿಕೊಳ್ಳಬೇಕು. ನಾವು ಸರಿಯಾಗಿದ್ದರೆ ಇಡೀ ಪ್ರಪಂಚವೇ ನಮಗೆ ಸರಿಯಾಗಿ ಕಾಣುತ್ತದೆ. ನೀತಿವಂತನಿಗೆ ಸತ್ಯವೇ ರಕ್ಷಾ ಕವಚ. ರಾಮಕೃಷ್ಣ ಹರಿ. ದುರ್ಯೋಧನ್ ಮತ್ತು ಮುದುಕಿಯ ಶಾಪ್. ದುರ್ಯೋಧನ್ ಅಂಡ್ ದಿ ಓಲ್ಡ್ ವುಮನ್ಸ್ ಕರ್ಸ್. ಪೀಠಿಕೆ. ಇಂಟ್ರೊಡಕ್ಷನ್. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆ ದುರ್ಯೋಧನನ ಜೀವನದ ಒಂದು ರಹಸ್ಯದ ಬಗ್ಗೆ ಹೇಳಲಿದ್ದೇನೆ. ದುರ್ಯೋಧನ ಮಹಾನ್ ದಾನಿ ಅಂತ ಜನ ಅಂದುಕೊಂಡಿದ್ದರು. ಆದರೆ ಆ ದಾನದ ಹಿಂದೆ ಒಂದು ದೊಡ್ಡ ಶಾಪವಿತ್ತು. ಅದು ಯಾವುದು ಗೊತ್ತಾ? ಕಥೆ, ಸ್ಟೋರಿ. ಒಮ್ಮೆ ದುರ್ಯೋಧನ ಕಾಡಿನಲ್ಲಿ ಬೇಟೆಯಾಡಲು ಹೋಗಿ ದಾರಿ ತಪ್ಪಿದ. ಹಸಿವಿನಿಂದ ಕಂಗಾಲಾದ ಅವನಿಗೆ ಒಂದು ಸಣ್ಣ ಗುಡಿಸಲು ಕಂಡಿತು. ಅಲ್ಲಿ ಒಬ್ಬ ಮುದುಕ ಊಟ ಮಾಡುತ್ತಿದ್ದ ಮತ್ತು ಮುದುಕಿ ಅವನಿಗೆ ಬಡಿಸುತ್ತಿದ್ದಳು. ದುರ್ಯೋಧನ ಅಲ್ಲಿಗೆ ಹೋಗಿ ಊಟ ಕೇಳಿದ. ಆದರೆ ಆ ಮುದುಕಿ ಹೇಳಿದಳು, ಸ್ವಲ್ಪ ತಡಿ ಬಾಬಾ, ಮೊದಲು ನನ್ನ ಗಂಡನ ಊಟ ಆಗಲಿ, ಆಮೇಲೆ ನಿನಗೆ ಬಡಿಸುತ್ತೇನೆ.
ಈ ಮಾತಿನಿಂದ ಅಹಂಕಾರಿ ದುರ್ಯೋಧನನಿಗೆ ಕೋಪ ಬಂತು. ಅವನು ಹಸ್ತಿನಾಪುರದ ರಾಜನಾಗಿದ್ದರೂ ಒಬ್ಬ ಮುದುಕಿ ಅವನನ್ನು ಕಾಯುವಂತೆ ಮಾಡಿದ್ದಳು. ಕೋಪದ ಕೈಯಲ್ಲಿ ದುರ್ಯೋಧನ ಒಳಗೆ ಹೋಗಿ ತನ್ನ ಕಾಲಿನಿಂದ ಮಣ್ಣನ್ನು ಎಗರಿಸಿ ಆ ಮುದುಕನ ಊಟದ ತಟ್ಟೆಗೆ ಹಾಕಿದ. ಅಷ್ಟೇ ಅಲ್ಲ, ಆ ಊಟವನ್ನು ತಾನೇ ಕಿತ್ತುಕೊಂಡು ತಿನ್ನಲು ಶುರು ಮಾಡಿದ. ಶಾಪ, ದ ಕರ್ಸ್. ಇದನ್ನು ಕಂಡ ಆ ಮುದುಕಿ ಶಾಪ ಕೊಟ್ಟಳು, ನೀನು ಹೇಗೆ ಹಸಿವಿನಿಂದ ಇದ್ದ ನನ್ನ ಗಂಡನ ತಟ್ಟೆಗೆ ಮಣ್ಣು ಹಾಕಿದೆಯೋ ಹಾಗೆಯೇ ಇಂದಿನಿಂದ ನೀನು ಮಾಡುವ ಊಟದ ಪ್ರತಿ ತಟ್ಟೆಯಲ್ಲೂ ಮೊದಲ ತುತ್ತಿನ ನಂತರ ಮಣ್ಣು ತುಂಬಿಕೊಳ್ಳಲಿ. ಪರಿಣಾಮ, ದ ರಿಸಲ್ಟ್. ಅಂದಿನಿಂದ ದುರ್ಯೋಧನ ಒಂದು ತುತ್ತು ತಿಂದ ತಕ್ಷಣ ಆ ಇಡೀ ತಟ್ಟೆ ಮಣ್ಣಾಗುತ್ತಿತ್ತು. ಅದಕ್ಕೆ ಅವನು ಪ್ರತಿ ಬಾರಿ ಹೊಸ ತಟ್ಟೆಯನ್ನು ತರಿಸುತ್ತಿದ್ದ. ದಿನಕ್ಕೆ 100 ತಟ್ಟೆಗಳು ಬದಲಾಗುತ್ತಿದ್ದವು. ಆ ಮಣ್ಣಾದ ತಟ್ಟೆಗಳನ್ನು ಹೊರಗೆ ಹಾಕಿದಾಗ ಅದು ಜನರಿಗೆ ಪಂಚಪಕ್ವಾನ್ನವಾಗಿ ಕಾಣುತ್ತಿತ್ತು. ಜನ ಅಂದುಕೊಂಡರು, ನೋಡಿ, ದುರ್ಯೋಧನ ನಮಗಾಗಿ ಒಂದು ತುತ್ತು ತಿಂದು ಉಳಿದದ್ದನ್ನು ದಾನ ಮಾಡುತ್ತಿದ್ದಾನೆ. ಸಂದೇಶ, ಮೋರಲ್: ಸ್ನೇಹಿತರೆ, ನಾವು ಯಾರನ್ನಾದರೂ ದಾನಿ ಅಂತ ಹೇಳುವಾಗ ಅವರ ಮನಸ್ಸಿನ ಉದ್ದೇಶವನ್ನ ನೋಡಬೇಕು. ದುರ್ಯೋಧನ ದಾನ ಮಾಡಲಿಲ್ಲ, ಅವನು ತನ್ನ ಶಾಪದಿಂದಾಗಿ ಆ ಊಟವನ್ನು ಹೊರಗೆ ಹಾಕುತ್ತಿದ್ದ. ಇಂದಿನ ಕಾಲದಲ್ಲೂ ಚುನಾವಣೆಗೆ ಅಥವಾ ಹೆಸರಿಗಾಗಿ ದಾನ ಮಾಡುವವರು ಬಹಳ ಇದ್ದಾರೆ. ನಾವು ಕೇವಲ ಮೇಲ್ನೋಟಕ್ಕೆ ನೋಡಿ ಮೋಸ ಹೋಗಬಾರದು. मंद्रुप से माऊली ही स्क्रिप्ट तुम्ही तुमच्या स्टाईल मध्ये रेकॉर्ड करू शकता.